ಕ್ಯಾಪ್ಟನ್ ಕಿಚ್ಚ ತುಂಬಾ ಚೆನ್ನಾಗಿದೆ ಪ್ರೋಮೋ. ಬೆವರು ಬರ್ತದೆ. ಬಿಗ್ ಬಾಸ್ ಸೀಸನ್ 13 ನೋಡಿ, ಇವಾಗ ಕೆಲವೊಬ್ರಿಗೆ ಅನ್ಸ್ಬೋದು ಏನಪ್ಪ ಮೊನ್ನೆ ತಾನೇ ಮುಗ್ದಂಗೆ ಇಲ್ಲಿ ಅನ್ನಿಸ್ತು, ಮತ್ತೆ ಇಷ್ಟು ಬೇಗ ಸ್ಟಾರ್ಟ್ ಆಗೋಗ್ಬಿಟ್ಟಿದೆಯಲ್ಲ ಅಂತಂದ್ಬಿಟ್ಟು. ಆದರೆ ಯಾವಾಗಲೂ ಸೆಪ್ಟೆಂಬರ್ ಎಂಡಲ್ಲಿ ಸ್ಟಾರ್ಟ್ ಆಗ್ತಿತ್ತು. ಇವಾಗ ಸೆಪ್ಟೆಂಬರ್ 6ನೇ ತಾರೀಕು ಗ್ರ್ಯಾಂಡ್ ಲಾಂಚ್ ಇದೆ, ಅದು ಸಂಜೆ 7 ಗಂಟೆಗೆ. ಈಗ ಅಗ್ನಿ ಪರೀಕ್ಷೆ ಏನು ನಡೀತಿದೆ ಸಿಕ್ಕಾಪಟ್ಟೆ ಇದ್ರ ಬಗ್ಗೆ ಸುಮಾರು ಜನ ಅವ್ರವ್ರ ಒಪಿನಿಯನ್ ಏನಪ್ಪ ಅಂತಂದರೆ ಇದು ಬೇಕಾಗಿರಲಿಲ್ಲ ಅಂತಂದ್ಬಿಟ್ಟು ಅಂತಿದ್ದಾರೆ. ಆದರೆ ಯಾವಾಗಲೂ ಸ್ಟಾರ್ಟ್ ಆದಾಗ ನೋಡಿ, ಬಿಗ್ ಬಾಸ್ ಸ್ಟಾರ್ಟ್ ಆಗ್ತದೆ ಅಂದಾಗೂ ಕೂಡ ಏನಪ್ಪ ಈಗ ಮುಗ್ದಿದೆ ಮತ್ತೆ ಸ್ಟಾರ್ಟ್ ಆಗ್ತದೆ ಅಂತ ಅನ್ಸುತ್ತೆ. ಆದರೆ ಸ್ಟಾರ್ಟ್ ಆದಮೇಲೆ ಅದ್ರ ಬಗ್ಗೆ ಸ್ವಲ್ಪ ಈಗ ಬ್ಯಾಡ್ ಕಮೆಂಟ್ಸ್ ಬರ್ತಿರ್ಬೋದು. ಯಾಕಂದರೆ ಇದು ಮೊದಲನೇದಲ್ವಾ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಏನಿದೆ. ಇವಾಗ ಜಡ್ಜಸ್ಗಳ ಬಗ್ಗೆ ಆಗಲಿ ಕಂಟೆಸ್ಟೆಂಟ್ಗಳ ಬಗ್ಗೆ ಆಗಲಿ ಸ್ವಲ್ಪ ಇಲ್ಲಿ ಅಸಮಾಧಾನ ಆಗ್ತದೆ, ಹೊರಗಡೆ ಹಾಕ್ತಿದ್ದಾರೆ ಅದ್ರ ಬಗ್ಗೆ. ಆದರೆ ಬಿಗ್ ಬಾಸ್ ಸೀಸನ್ 13 ಆರಂಭ ಆದಮೇಲೆ ಖಂಡಿತವಾಗ್ಲೂ ಇದ್ರ ಬಗ್ಗೆ ಒಳ್ಳೆ ಒಪಿನಿಯನ್ ಬಂದೇ ಬರುತ್ತೆ. ಯಾಕಂದರೆ ಕಂಟೆಸ್ಟೆಂಟ್ಗಳು ಅಷ್ಟು ಸ್ಟ್ರಾಂಗ್ ಆಗಿ ಇಲ್ಲಿ ಆಡ್ತಿದ್ದಾರೆ. ಅಗ್ನಿ ಪರೀಕ್ಷೆನೂ ಕೂಡ ತುಂಬ ಚೆನ್ನಾಗಿ ಬರ್ತಿದೆ. ಕೆಲವೊಬ್ಬರು ಒಂದೊಂದು ಒಪಿನಿಯನ್ ಇದೆ. ಆದರೆ ಇದೆ ಸೆಪ್ಟೆಂಬರ್ 6ನೇ ತಾರೀಕಿನಲ್ಲಿ ಸ್ಟಾರ್ಟ್ ಆಗ್ತದೆ. ಇನ್ನೊಂದೇನಪ್ಪ ಅಂತಂದರೆ ಇಲ್ಲಿ ಕಮೆಂಟಲ್ಲಿ ಸುಮಾರು ಜನ ಇಲ್ಲಿ ಕೇಳಿದ್ರು ಯಾವಾಗ ಬಿಗ್ ಬಾಸ್ದು ಪ್ರೆಸ್ ಮೀಟ್ ಇದೆ ಅಂತ ಅಂದ್ಬಿಟ್ಟು. ಯಾಕಂದರೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ನಡೀತಿದೆ ಅಂದಾಗೂ ಕೂಡ ಪ್ರೆಸ್ ಮೀಟ್ ಇರಲಿಲ್ಲ. ಮತ್ತು ಇವಾಗ ಪ್ರೋಮೋಗಳು ಅಪ್ಡೇಟ್ ಮಾಡಬೇಕಾದ್ರೂ ಕೂಡ ಅಷ್ಟೇ ಪ್ರೆಸ್ ಮೀಟ್ ಬಗ್ಗೆ ಇಲ್ಲಿ ಏನು ಕೂಡ ಗೊತ್ತಾಗಿರಲ್ಲ. ಈ ಮಂತ್ ಎಂಡಲ್ಲಿ ಪ್ರೆಸ್ ಮೀಟ್ ಇದೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಮತ್ತೆ ಒಂದು ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ ಈಗ 60 ಜನ ಏನಿದ್ರು ಅದರಲ್ಲಿ 24 ಜನ ಆಗಿದ್ದಾರೆ. 4 ಟೀಮ್ಗಳಾಗಿ ಇಲ್ಲಿ ಡಿವೈಡ್ ಕೂಡ ಇಲ್ಲಿ ಆಗಿದ್ದಾರೆ. ಮತ್ತೆ ಇದರಲ್ಲಿ ಟಾಸ್ಗಳು ಕೂಡ ಇವಾಗ ಕೊಡ್ತಿದ್ದಾರೆ. ಈಗ ಯಾರ್ಯಾರು ಹೊರಗಡೆ ಹೋಗಿದ್ದಾರೆ ಅಂತ ಆಲ್ಮೋಸ್ಟ್ ನೀವು ನೋಡಿ